ಈ ಎಲ್ಲದರ ನಡುವೆ DCM DK ಶಿವಕುಮಾರ್ ತಮ್ಮ ಟೆಂಪಲ್ ರನ್ ಅನ್ನು ಇವತ್ತು ಕೂಡ ಮುಂದುವರಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಆಂಧ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನದಲ್ಲಿ DK ಶಿವಕುಮಾರ್ ಪೂಜೆಯನ್ನು ಸಲ್ಲಿಸಿದರು. ಅಂಕೋಲದ ಆಂಧ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನದಲ್ಲಿ DK ಶಿವಕುಮಾರ್ ಅವರ ಪೂಜೆ. ದೇವಿಯ ಪ್ರಶ್ನಾ ಕಾರ್ಯದಲ್ಲಿ ಕುಳಿತಿದ್ರಂತೆ DK ಶಿವಕುಮಾರ್ 1.5 ತಾಸಿಗೂ ಅಧಿಕ ಕಾಲ ಪ್ರಶ್ನಾ ಕಾರ್ಯದಲ್ಲಿ ಕುಳಿತಿದ್ರು. ಪ್ರಶ್ನಾ ಕಾರ್ಯದ ಬಳಿಕ ನಾಗದೇವತೆ ತುಳಸಿಗೆ ವಿಶೇಷ ಪೂಜೆಯನ್ನು ಅರ್ಪಿಸಿದ್ದಾರೆ. ಅವ್ರು ಹೇಳಿದ್ದಾರೆ, ಮಾತಾಡಿದ್ದಾರೆ. 5 ವರ್ಷದ ಹಿಂದೆ ಈ ಸ್ಥಳಕ್ಕೆ ಬಂದಿದ್ದೆ, ಕುಟುಂಬದ ಕೆಲಸಕ್ಕೆ ಪ್ರಾರ್ಥನೆ ಮಾಡಿದ್ದೆ, ಅದು ಈಡೇರಿದೆ. ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ, ಈಗ ಬಂದಿದ್ದೇನೆ. ಮತ್ತೆ ಆಶೀರ್ವಾದ ಮಾಡು ತಾಯಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಪೂಜಾ ಕಾರ್ಯದ ನಂತರ ಮಾಧ್ಯಮಕ್ಕೆ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಾವಾಸ್ಯೆ ಗೋಕರ್ಣಕ್ಕೆ ಬಂದಿದ್ದೇನೆ. ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಂಡ. ನವೀನ್, 1.5 ಗಂಟೆ ಪ್ರಶ್ನಾ ಕಾರ್ಯ. ಸೊ ಏನು ಪ್ರಶ್ನಾ ಕಾರ್ಯ, ಬಹಳ ರಹಸ್ಯವಾಗಿ ಬೇರೆ ಮಾಡಿದ್ದಾರೆ ಪೂಜೆ. ಓವರಾಲ್ ಇವತ್ತು ದೇವಸ್ಥಾನದಲ್ಲಿ DK ಶಿವಕುಮಾರ್ ಕೈಗೊಂಡ ಪೂಜಾ ಕೈಂಕರ್ಯಗಳು ಏನೇನು ಅಂತ. ಮೊದಲಾಗಿ ಆಂಧ್ಲೆಯ ಜಗದೀಶ್ ದೇವಸ್ಥಾನದಲ್ಲಿ ಏಕಾಂತವಾಗಿ DK ಶಿವಕುಮಾರ್ ಅವರು ಆ ದೇವಿಯಲ್ಲಿ ಪ್ರಶ್ನೆ ಕೇಳುವಂತಹ ಕೈ ಹಾಕಿದರು. ಸುಮಾರು 1.5 ತಾಸುಗಳ ಕಾಲ ಪೂಜಾ ಕಾರ್ಯವನ್ನು ಮಾಡಿದರು. ಮೊದಲದಾಗಿ ದೇವಿಗೆ ಪೂಜೆಯಲ್ಲಿ ಹೂವಿನ ಅಲಂಕಾರವನ್ನು ಮಾಡಿ ಹಿಂಗಾರವನ್ನು ಇಡಲಾಯಿತು. ಜೊತೆಗೆ ದೇವಿಗೆ ಮೊದಲನೇದಾಗಿ ಪೂಜೆಯನ್ನು ಮಾಡಲಾಯಿತು. ಪೂಜೆ ನಂತರದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅದು ಅವರ ವೈಯಕ್ತಿಕ ಜೀವನ, ರಾಜಕೀಯ ಜೀವನದ ಸಂಬಂಧಪಟ್ಟಂತಹ ಹಲವು ಪ್ರಶ್ನೆಗಳನ್ನು ಅವರು ಕೇಳಿದರು. ಅದರ ನಂತರದಲ್ಲಿ ಪೂಜೆಯನ್ನು ಮುಗಿಸಿ ಪ್ರಶ್ನೆಯಲ್ಲಿ ಅವರಿಗೆ ಒಂದು ಒಳ್ಳೆಯ ಶುಭ ಫಲ ಸಿಕ್ಕಿದೆ. ಆ 1 ತಿಂಗಳ ಅವರಿಗೆ ಒಂದು ಒಳ್ಳೆಯ ಶುಭ ಫಲ ಸಿಗುತ್ತೆ ಎನ್ನುವುದಂತಾಗಿ ಈಗ ದೇವಸ್ಥಾನ ಅರ್ಚಕರು ಕೂಡ ಹೇಳಿರುವಂಥದ್ದು. ಅವರು ಕೂಡ ಅದರ ಬಗ್ಗೆ ಒಂದಿಷ್ಟು ಮೌಖಿಕವಾಗಿ ಹೇಳಿರುವಂಥದ್ದು. ಇನ್ನು ಅದರ ನಂತರದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನಾಗದೇವತೆ ಇದೆ. ಹಾಗೆ ತುಳಸಿ ಕಟ್ಟೆಯಲ್ಲೂ ಕೂಡ ಆ ದೇವರಿಗೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿದರು. ಅದರಲ್ಲಿಯೂ ವಿಶೇಷವಾಗಿ ಮಡಿಯನ್ನು ಉಟ್ಟು ರುದ್ರಾಕ್ಷಿ ಸರವನ್ನು ಹಾಕಿ ಪೂಜೆ ಕಾರ್ಯಕ್ಕೆ ಅವರು ಕೂತಿದ್ರು. 1.5 ತಾಸುಗಳ ಕಾಲ ಅವರು ಏಕಾಂತದಲ್ಲಿದ್ದರು. ಯಾಕೆಂತಂದರೆ ಅವರ ಜೊತೆ ಸಚಿವರಾದಂತಹ ಮಂಕಾಳು ವೈದ್ಯರು ಬಂದಿದ್ದರು. ಜೊತೆಗೆ ಕಾರವಾರದ ಶಾಸಕ ಸತೀಶ್ ಅವರು ಬಂದಿದ್ದರು. ಅವರೆಲ್ಲರನ್ನೂ ಕೂಡ ಗರ್ಭಗುಡಿಯಿಂದ ಅವರನ್ನು ಹೊರಗೆ ಕಳಿಸ್ಬಿಟ್ಟು ಏಕಾಂತದಲ್ಲೇ ಅವರು ಅರ್ಚಕ ಗಣೇಶ್ ನಾಯ್ಕ ಅವರ ಒಂದು ನೇತೃತ್ವದಲ್ಲಿ ಪೂಜಾ ಕಾರ್ಯವನ್ನು ಮಾಡಿದರು. ಅವರಿಗೆ ಒಂದು ಪೂಜೆಯಲ್ಲಿ ಒಂದು ಸಂತೃಪ್ತಿ ಸಿಕ್ಕಿದೆ. ತನಗೆ ಒಂದು ಒಳ್ಳೆಯ ಶುಭ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳಿದರು. ಯಾಕೆಂತಂದರೆ 2019ರಲ್ಲಿ ಕೂಡ ಇದೇ ಸ್ಥಳಕ್ಕೆ ಬಂದು ಅವರು ಆ ಸಂಕಷ್ಟವನ್ನು ಹೇಳಿಕೊಂಡು ಪ್ರಶ್ನೆಯನ್ನು ಹಾಕಿದರು. ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಸಾಕಷ್ಟು ಒಂದು ಒಳ್ಳೆಯ ಫಲ ಸಿಕ್ಕಿತ್ತು. ಹಾಗಾಗಿ ಮತ್ತೆ ಈಗ ಬಂದಿರುವಂಥದ್ದು, ಈಗ ತನಗೂ ಕೂಡ ಒಂದಿಷ್ಟು ಒಳಿತಾಗಬೇಕು, ತಾಯಿಯ ಆಶೀರ್ವಾದ ಸಿಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಅವರು ಈ ದೇವಸ್ಥಾನದಲ್ಲಿ 1.5 ತಾಸುಗಳ ಕಾಲ ಪೂಜಾ ಕಾರ್ಯಗಳನ್ನು ಮಾಡಿರುವಂಥದ್ದು. ದೇವರಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಹಿಂಗಾರದ ಫಲ ಸಿಕ್ಕಿದೆ. ಬಲಭಾಗದಲ್ಲಿ ದೇವಿ ಹಿಂಗಾರದ ಒಂದು ಫಲವನ್ನು ನೀಡಿದಳೆ. ಹಾಗಾಗಿ ಅವರಿಗೆ ಇನ್ನೇನು 1 ತಿಂಗಳಲ್ಲಿ ಒಂದು ಒಳ್ಳೆಯ ಶುಭ ಸೂಚನೆ ಸಿಗುತ್ತೆ ಎನ್ನುವಂಥ ಹೇಳಲಾಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನವೀನ್. ಆಯಿತು, ಈಗ ಅವರಿಗೆ ಹಾಸನಾಂಬೆ ದರ್ಶನಕ್ಕೆ ಹೋದಾಗಲೂ ಬಲಭಾಗದಲ್ಲಿ ಹೂ ಕೊಟ್ಟಿತ್ತು. ಹಾಗಾಗಿ ಹೋದ ಕಡೆಯಲ್ಲೆಲ್ಲ ಅವರಿಗೆ ಒಂದು ರೀತಿ ಗುಡ್ ನ್ಯೂಸೇ ಸಿಗ್ತಾ ಇದೆ. ನೋಡೋಣ, ಮುಂದಿನ 1 ತಿಂಗಳಲ್ಲೇನೋ ಒಳ್ಳೆಯದಾಗುತ್ತೆ ಅಂತ ಅವರ ಅರ್ಚಕರು ಕೂಡ ಹೇಳಿರೋದ್ರಿಂದ ಅದು ಅವರವರ ನಂಬಿಕೆ.